ಮಂಥಪಾಶದಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದಂಗಳವರನ್ನು ಸಾಷ್ಟಾಂಗವಾಗಿ ನಮಿಸಿ, ನೆರೆದಿರುವ ವಿದ್ವಾಂಸರನ್ನು ವಿಶೇಷವಾಗಿ ವಂದಿಸಿ ಹಾಗೂ ಸಾಧಕರನ್ನು ಜಿಜ್ಞಾಸುಗಳನ್ನು ಅಭಿನಂದಿಸಿ, ವಿದ್ಯಾಸಮುದ್ರ ಶಾಸ್ತ್ರ ಸಂವರ್ಧನಿ ಸಭೆಯ 5ನೇ ಅಧಿವೇಶನ ಅಥವಾ ಮೊದಲ ಅಧಿವೇಶನದ 5ನೇ ಗೋಷ್ಠಿ ಇದನ್ನು ನಡೆಸಲಿಕ್ಕೆ ನಾವು ತೊಡಗಿದ್ದೇವೆ. ಒಂದು ವಿಚಾರ ಗಮನೀಯವಾಗಿರುವಂಥದ್ದು, ಇಲ್ಲಿ ನಾವು 5 ವಿಷಯಗಳನ್ನು ಆಯ್ಕೆ ಮಾಡಿದ್ದೇವೆ. ಇದು 2 ದೃಷ್ಟಿಕೋನದಿಂದ. ಒಂದು, ಆಚಾರ್ಯರ ಶ್ರುತ್ಯರ್ಥ ನಿರ್ಣಯದ ಒಂದು ಪ್ರಾಮಾಣಿಕತೆಯನ್ನು ತೋರಿಸಿಕೊಡುವುದಕ್ಕಾಗಿ ತತ್ವಮಸಿ ವಿಮರ್ಶೆಯನ್ನು ಇಲ್ಲಿ ಇಟ್ಟಿದ್ದೆವು. ಮತ್ತೊಂದು, ಪರಶಾಸ್ತ್ರವನ್ನು ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ಅಂತ ತೋರಿಸುವುದಕ್ಕಾಗಿ ಸಾಂಖ್ಯ ಮತದ ವಿಮರ್ಶೆ. ಹಾಗೆ ಪ್ರಮೇಯದ ಸಿದ್ಧಿಗಾಗಿ ಪ್ರಮಾಣದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅಂತ ತೋರಿಸುವುದಕ್ಕಾಗಿ ವೇದಾಪೌರುಷೇಯತ್ವವನ್ನು, ಅದರಂತೆ ನಮ್ಮ ಜೀವನದ ಘಟನೆಗಳಿಗೆಲ್ಲ ಭಗವಂತನ ಸಂಬಂಧವನ್ನು ಹಚ್ಚಿ ಅದರಲ್ಲಿ ನಮಗೆ ಭಕ್ತಿ ಬರುವಂತೆ ಹೇಗೆ ಮಾಡ್ತಾರೆ ಅಂತ ತೋರಿಸಿಕೊಡುವುದಕ್ಕಾಗಿ ಸ್ವಪ್ನ ಚಿಂತನೆಯನ್ನು ನಾವು ಇಟ್ಟಿದ್ದೆವು. ಅದರಂತೆಯೇ ಮೋಕ್ಷದ ಸಾಧನೆಗೆ, ವಿಶೇಷವಾಗಿ ಉಪಾಸನೆಗೆ ಹೇಗೆ ಮಹತ್ವ ಕೊಟ್ಟಿದ್ದಾರೆ ಅಂತ ತೋರಿಸುವುದಕ್ಕಾಗಿ ಹರಿಕಥಾಮೃತ ಸಾರ ಮಾಧ್ವ ತತ್ವಗಳ ವಿಶ್ವಕೋಶ ಅಂತಲೇ ಪ್ರಸಿದ್ಧವಾದದ್ದು ಜಗನ್ನಾಥದಾಸರದ್ದು. ಅದರ ಒಂದು ಸಂಧಿ, ಉದಾತ್ತಾನುದಾತ್ತ ಸಂಧಿಯ ಕೆಲವು ಪ್ರಮೇಯಗಳ ವಿಮರ್ಶೆಯನ್ನು ನಾವಿಲ್ಲಿ ಇಟ್ಟಿದ್ದೇವೆ. ಇದಕ್ಕೆ ಮತ್ತೊಂದು ಕಾರಣ, 5 ಭಗವದ್ರೂಪಗಳ ಚಿಂತನೆ ಆಗಬೇಕು ಅಂತ. ಸಾಮಾನ್ಯವಾಗಿ ತತ್ವಮಸಿ ಎನ್ನುವ ಶ್ರುತಿಯ ಚಿಂತನೆ, ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವಿದ್ಯಾಸಿಂಹಾಚಾರ್ಯ ತಿಳಿಸಿದಂತೆ, ಅದ್ವೈತಿಗಳು ಹೇಗೆ ಅಭೇದ ಅನ್ನುವುದು ಜೀವ ಪರಮಾತ್ಮರ ಸಂಬಂಧ ಅಂತ ಹೇಳ್ತಾರೋ, ಅದೇ ರೀತಿ ನಾವು ಈಶದಾಸ್ಯ ಭಾವ ಅದರಿಂದ ಸ್ಪಷ್ಟ. ಭಗವಂತ ನಮ್ಮಲ್ಲಿ ಅನಿರುದ್ಧ ರೂಪದಿಂದ ಇದ್ದುಕೊಂಡು ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಜೀವನಾಮಕನಾದ ಅನಿರುದ್ಧ ಇದ್ದುಕೊಂಡು ನಮ್ಮನ್ನು ಪ್ರೇರಿಸ್ತಾ ಇರ್ತಾನೆ. ನಾವು ಅವನಿಗೆ ಹಾಗೆಯೇ ಇರ್ತೇವೆ ಅನ್ನುವುದು ತತ್ವಮಸಿ ಎನ್ನುವ ಶ್ರುತ್ಯರ್ಥದ ಚಿಂತನೆಯ ಮುಖ್ಯ ಫಲ. ಹಾಗಾಗಿ ಅನಿರುದ್ಧ ರೂಪ ಪರಮಾತ್ಮನ ಚಿಂತನೆಗೆ ಪೋಷಕವಾಗಿ ಆ ವಿಷಯವನ್ನು ಇಡಲಾಗಿತ್ತು. ವಿಷ್ಣು ಹಾಗೆಯೇ ವೇದಾಪೌರುಷೇಯತ್ವದ ಸಮರ್ಥನೆ, ವೇದಾಪೌರುಷೇಯ ಸಮರ್ಥನೆ ವೇದಾಪೌರುಷೇಯತ್ವಕ್ಕಾಗಿ ಅಲ್ಲ, ವೇದ ಪೌರುಷೇಯವಾಗಿರುವುದರಿಂದ ಪರಮ ಪ್ರಮಾಣ, ಅದರಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ನಾರಾಯಣ ರೂಪಿ ಪರಮಾತ್ಮ. ಶಾಸ್ತ್ರದಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ನಾರಾಯಣ ರೂಪಿ ಪರಮಾತ್ಮ ಅಂತ ನಾರಾಯಣನ ಮಹಿಮೆಗೆ ಪೋಷಕವಾಗಿ ವೇದಾಪೌರುಷೇಯತ್ವದ ಚಿಂತನೆಯನ್ನು ನೀಡಲಾಗಿತ್ತು. ಅದರಂತೆ ಸೃಷ್ಟಿಗೆ ಸಂಬಂಧಪಟ್ಟಂತೆ ಈ ಸಾಂಖ್ಯರು ವಿಶೇಷವಾಗಿ ಸೃಷ್ಟಿ ಎಲ್ಲ ಕಾರ್ಯಗಳು ಕೂಡ ಪ್ರಕೃತಿಯ ಮೂಲಕ ಅಂತ ಹೇಳ್ತಾರೆ. ಹಾಗಲ್ಲ, ಸೃಷ್ಟಿ ಮುಖ್ಯವಾಗಿ ಭಗವಂತನಿಂದಲೇ ನಡೆಯುವುದು. ಪ್ರದ್ಯುಮ್ನ ರೂಪಿ ಪರಮಾತ್ಮ ಸೃಷ್ಟಿಯನ್ನು ನಡೆಸುವವ ಅಂತ ಪ್ರದ್ಯುಮ್ನನ ಮಹಿಮೆಯ ಪೋಷಕವಾಗಿ ನಾವು ಸಾಂಖ್ಯಶಾಸ್ತ್ರದ ವಿಮರ್ಶೆಯನ್ನು ಕೂಡ ಇಲ್ಲಿ ಇಡಲಾಗಿತ್ತು. ಅದೇ ರೀತಿ ಸ್ವಪ್ನಗಳನ್ನು ಭಗವಂತ ಕೊಡುವುದು ನಮ್ಮ ಪ್ರಾರಬ್ಧ ಕರ್ಮದ ಉಪಮರ್ಧಕ್ಕಾಗಿ. ಹಾಗಾಗಿ ಪ್ರಾರಬ್ಧ ಕರ್ಮದ ಉಪಮರ್ಧ ಮಾಡತಕ್ಕಂಥ ನರಸಿಂಹ ಭಿನ್ನನಾಗಿರ್ತಕ್ಕಂಥ ಸಂಕರ್ಷಣ ರೂಪಿ ಪರಮಾತ್ಮನ ಚಿಂತನೆಗೆ ಪೋಷಕವಾಗಿ ಸ್ವಪ್ನ ಚಿಂತನೆಯನ್ನು ನಡೆಸಲಾಗಿತ್ತು. ಅದೇ ರೀತಿ ಮೋಕ್ಷ ಕೊಡತಕ್ಕಂಥ ಮೋಕ್ಷಪ್ರದನಾದ ವಾಸುದೇವನ ಚಿಂತನೆಗೆ ಪೋಷಕವಾಗಿ ಹರಿಕಥಾಮೃತ ಸಾರದ ಉದಾತ್ತಾನುದಾತ್ತ ಸಂಧಿಯನ್ನು ಮಾಧ್ಯಮವಾಗಿಟ್ಟುಕೊಂಡು ವಿದ್ವಾಂಸರಿಂದ ನಮ್ಮ
ಉಪಾಸನೆಗೆ ಪೋಷಕವಾಗಿರ್ತಕ್ಕಂಥ ಅಂಶಗಳ ಚಿಂತನೆಯನ್ನು ಇಲ್ಲಿ ನಡೆಸಲಾಗುತ್ತೆ. ಇದನ್ನು ಮುಖ್ಯವಾಗಿ ಹಯೋಧನ ಪುರಾಣಿಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಹಯೋಧನ ಪುರಾಣಿಕರು ವೇದಿಕೆಗೆ ಬರಬೇಕು, ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಜೊತೆಗೆ ಇದರಲ್ಲಿ ಬಿದರಹಳ್ಳಿ ಕೃಷ್ಣಾಚಾರ್ಯರು ಅವರು ಕೂಡ ವೇದಿಕೆಗೆ ಬರಬೇಕು. ಪ್ರಹ್ಲಾದಾಚಾರ್ಯ ಜೋಶಿ, ಮಾದನೂರು ಪವಮಾನಾಚಾರ್ಯರು, ರಂಗನಾಥ ಕಟ್ಟಿ ಇವರು ಕೂಡ ವೇದಿಕೆಗೆ ಬರಬೇಕು. ಜೊತೆಗೆ ಪೃಚ್ಛಕರಾಗಿರ್ತಕ್ಕಂಥ ಶ್ರೀಕಾಂತಾಚಾರ್ಯ ಮುಕುಂದಿ, ಹಾಗೆ ಶಂಕರನಾರಾಯಣಾಚಾರ್ಯ, ಕಾಂತೇಶ ಆಚಾರ್ಯ, ಗೋಪಾಲಾಚಾರ್ಯ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೂಕ್ಷ್ಮವಾಗಿ ಅವರ ಪರಿಚಯವನ್ನು ಮಾಡ್ತಾ ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಯೋಧನ ಪುರಾಣಿಕರ ಪ್ರಸ್ತಾವ ಬರುವಾಗ ವಿಶೇಷವಾಗಿ ಈಗ ತಾನೇ ಅವರು ಇಲ್ಲಿಗೆ ಪ್ರಸ್ತಾವ ಮಾಡಿದಂತೆ ಆಚಾರ್ಯರ ಮೇರು ಕೃತಿಯಾಗಿರ್ತಕ್ಕಂಥ ಋಗ್ಭಾಷ್ಯವನ್ನು ಈಗ ತರ್ಜುಮೆ ಮಾಡ್ತಾ ಇದ್ದಾರೆ. ಸಾಯಣ ಭಾಷ್ಯದ ಒಂದು ತುಲನೆಯೊಂದಿಗೆ ಸಾಯಣ ಭಾಷೆ ಎಷ್ಟು ಕೆಳಮಟ್ಟಕ್ಕೆ ಹೋಗುತ್ತೆ, ಮಧ್ವರ ಭಾಷೆ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಸೂಚಿಸುವಂತೆ ಋಗ್ಭಾಷ್ಯದ ಚಿಂತನೆಯನ್ನು, ಅದರ ಅನುವಾದವನ್ನು ನಡೆಸ್ತಾ ಇರುವವರು. ಮುಖ್ಯವಾಗಿ ತತ್ವದಲ್ಲಿ ಪ್ರತಿ ತಿಂಗಳು ಈ ಹರಿಕಥಾಮೃತ ಸಾರದ ವಿಶೇಷವಾಗಿರ್ತಕ್ಕಂಥ ವಿಮರ್ಶೆಯನ್ನು ಕೊಟ್ಟು ಲೇಖನದ ಧಾರೆಯನ್ನೇ ಸುರಿಸಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಕಳೆದ ವರ್ಷ ಅವರಿಗೆ ವಿದ್ಯಾಸಮುದ್ರ ಪ್ರಶಸ್ತಿ, ಮಠದ ಪ್ರತಿಷ್ಠಿತ ಪ್ರಶಸ್ತಿ ವಿದ್ಯಾಸಮುದ್ರ ತೀರ್ಥರ ಪ್ರಶಸ್ತಿಯನ್ನು ನೀಡಿ ಅನುಗ್ರಹಿಸಿದರು. ಹಾಗೆಯೇ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಕೂಡ ಗಳಿಸಿಕೊಂಡಿರುವವರು. ಅನೇಕ ರೀತಿಯಾಗಿರ್ತಕ್ಕಂತಹ ಸಾಧನೆಗಳನ್ನು ವಾಂಗ್ಮಯ ಸಾಧನೆಯನ್ನು ನಡೆಸಿರ್ತಕ್ಕಂಥವರು. ಅಂತಹ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥವರು ಹಯೋಧನ ಪುರಾಣಿಕರನ್ನು ಮಠದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಬಿದರಹಳ್ಳಿ ಕೃಷ್ಣಾಚಾರ್ಯರು, ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ಅಂತ ಟಿಪ್ಪಣಿಕಾರರು, ಅವರ ವಂಶದಲ್ಲೇ ಬಂದಿರತಕ್ಕಂಥವರು. ಅವರ ಪಿತೃಪಾದರ ಹೆಸರು ಕೂಡ ಅದೇ ಆಗಿದೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಈಗ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ಹಿರಿಯ ಸಂಶೋಧಕರಾಗಿ ಪುರಾಣ ಕೋಶದ ಒಂದು ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಅಂತಹ ಕೃಷ್ಣಾಚಾರ್ಯರನ್ನು ಕೂಡ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಪ್ರಹ್ಲಾದಾಚಾರ್ಯ ಜೋಶಿ ಸತ್ಯಾತ್ಮತೀರ್ಥರಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರು. ಜಯತೀರ್ಥ ವಿದ್ಯಾಪೀಠದಲ್ಲಿ ನ್ಯಾಯ ಮತ್ತು ವೇದಾಂತದ ಪಾಠವನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಒಳ್ಳೆಯ ವಾಗ್ಮಿಗಳು. ಅವರನ್ನು ಕೂಡ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಂಗನಾಥ ಕಟ್ಟಿಯವರು, ಅವರು ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಅವರು ಕೂಡ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು. ಅವರಿಗೂ ಕೂಡ ಸ್ವಾಗತ. ಮಾದನೂರು ಪವಮಾನಾಚಾರ್ಯರು ಕೂಡ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಈಗ ಬೆಂಗಳೂರಿನ ಸಂಸ್ಕೃತ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವರು. ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೃಚ್ಛಕರಾಗಿ ಭಾಗವಹಿಸ್ತಕ್ಕಂತಹ ಗೋಪಾಲಾಚಾರ್ಯರು, ಅವರು ಪುತ್ತಿಗೆ ಮಠದ ವಾದಿರಾಜ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇರುವವರು. ಮುಖ್ಯವಾಗಿ ಹೇಳಬೇಕಾದ ಅಂಶ, ಉಡುಪಿಗೂ ತಿರುಪತಿಗೂ ಒಂದು ರೀತಿಯ ಸೇತುವೆಯ ನಿರ್ಮಾಣದಲ್ಲಿ ದಾರ್ಢ್ಯವನ್ನು ನೀಡಿರ್ತಕ್ಕಂಥವರು ಗೋಪಾಲಾಚಾರ್ಯರು. ಆ ತಿರುಪತಿಯ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ವಿಶೇಷ ಭಜನಾ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೆಯುವುದರಲ್ಲಿ ಗೋಪಾಲಾಚಾರ್ಯರ ಪಾತ್ರ ಬಹಳ ದೊಡ್ಡದು. ಚೆನ್ನಾಗಿ ನಿರ್ವಹಣೆ ಕಾರ್ಯದಲ್ಲಿ ಅವರು ಬಹಳ ಪ್ರಸಿದ್ಧರು. ಶ್ರೀಪಾದಂಗಳವರು ಕೂಡ ಅವರ ಆ ಕೌಶಲವನ್ನು ಬಳಸಿಕೊಂಡಿದ್ದಾರೆ. ಅಂತಹ ಗೋಪಾಲಾಚಾರ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಕಾಂತಾಚಾರ್ಯ ಮುಕುಂದಿ ಅವರು ಇಂಜಿನಿಯರ್, ಅವರು ಪ್ರವೃತ್ತಿಯಲ್ಲಿ ಇಂಜಿನಿಯರ್, ಆದರೆ ಈಗ ಅವರು ಪೂರ್ಣವಾಗಿ ತಮ್ಮನ್ನು ವೇದಾಂತದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸತ್ಯಾತ್ಮತೀರ್ಥರ ಪಡಗಾಲ ಜಯತೀರ್ಥಾಚಾರ್ಯರ ಶಿಷ್ಯರು, ಸತ್ಯಾತ್ಮತೀರ್ಥರ ವಿಶೇಷ ಪ್ರಭಾವಕ್ಕೆ ಒಳಗಾದವರು. ಕಳೆದ ಚಾತುರ್ಮಾಸ್ಯ ಕಾಲದಲ್ಲಿ ಇಲ್ಲೇ ಇದ್ದುಕೊಂಡು ಪಯೋವೃತ ಇತ್ಯಾದಿಗಳನ್ನು ನಡೆಸಿದವರು. ಒಂದು ಏಕಾದಶಿಯಂದು ಇಡೀ 12 ಸ್ಕಂದದ ಭಾಗವತದ ಪ್ರವಚನವನ್ನು ಕೂಡ ಇಡೀ ಏಕಾದಶಿ ದಿವಸ ಮಾಡಿ ಕೃಷ್ಣನ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು. ಹಾಗೆ ಕಾಂತೇಶಾಚಾರ್ಯ ಇವರು ವಿಶ್ವ ಮಾಧ್ವ ಪರಿಷತ್ತಿನ ವಿಶೇಷ ಸಂಶೋಧಕರು. ವಿಶೇಷವಾಗಿ ಉಲ್ಲೇಖಿಸಬೇಕು ಅಂದರೆ ಸತ್ಯಾತ್ಮತೀರ್ಥರ ಎಲ್ಲ ವಾಂಗ್ಮಯವನ್ನು
ಲಿಪಿ ರೂಪದಲ್ಲಿ ಹೊರತಂದಿರತಕ್ಕಂಥವರು ಕಾಂತೇಶಾಚಾರ್ಯರು. ಅದು ಧೀಮಹಿ ಇರ್ಬೋದು, ಗೋವಿಂದ ಇರ್ಬೋದು, ಅನೇಕ 20ಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ಅದು ಸತ್ಯಾತ್ಮತೀರ್ಥರ ಅಭಿಪ್ರಾಯಕ್ಕೆ ಸ್ವಲ್ಪವೂ ಚ್ಯುತಿ ಬಾರದಂತೆ ಎಲ್ಲರಿಗೂ ಮನಮುಟ್ಟುವಂತೆ ಅವರು ಹೇಗೆ ಪ್ರವಚನದಲ್ಲಿ ಹೇಗೆ ಮನಮುಟ್ಟುವಂತೆ ಹೇಳ್ತಾರೋ ಅದೇ ರೀತಿಯಾಗಿ ಲೇಖನ ರೂಪದಲ್ಲಿ ಅದನ್ನು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥವರು ಕಾಂತೇಶಾಚಾರ್ಯರು. ಶ್ರೀಸುಧಾದಲ್ಲಿ ಪ್ರತಿ ತಿಂಗಳು ಸತ್ಯಾತ್ಮವಾಣಿ ಅಂತ ಬರುತ್ತೆ, ಅದನ್ನು ಪ್ರಸ್ತುತಪಡಿಸ್ತಕ್ಕಂಥವರು ಶ್ರೀಕಾಂತಾಚಾರ್ಯರು. ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸಿ ಪ್ರಾರಂಭದಲ್ಲಿ ಕೃಷ್ಣಾಚಾರ್ಯರು, ಬಿದರಳ್ಳಿ ಕೃಷ್ಣಾಚಾರ್ಯರು ಉದಾತ್ತಾನುದಾತ್ತ ಸಂಧಿಯಲ್ಲಿ ಬರತಕ್ಕಂತಹ ಅವಸ್ಥಾತ್ರಯ ಇದರ ಬಗ್ಗೆ ತಮ್ಮ ಪ್ರವಚನವನ್ನು ಮಂಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 20 ನಿಮಿಷಗಳ ಕಾಲದಲ್ಲಿ ಪ್ರವಚನವನ್ನು ಮಂಡಿಸಬೇಕು. ಒಂದು 5 ನಿಮಿಷ ಇರುವಾಗ ನಾವು ತಿಳಿಸ್ತೇವೆ. ಅವಶ್ಯವಾಗಿ 20 ನಿಮಿಷದಲ್ಲೇ ತಿಳಿಸಿದರೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಭಾಗ ಸೇರಿಕೊಂಡಿದೆ. ಈ 5 ದಿವಸ ಆಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಶ್ರೀಪಾದಂಗಳವರು ಕೃಷ್ಣನಿಗೆ ಅರ್ಪಿಸಬೇಕಾಗಿದೆ. ಸಮಾರೋಪ ಕಾರ್ಯಕ್ರಮವು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಅದಕ್ಕೂ ಅವಕಾಶ ಮಾಡಿಕೊಡುವಂತೆ ಅವಶ್ಯವಾಗಿ 20 ನಿಮಿಷದಲ್ಲಿ ತಮ್ಮ ಪ್ರವಚನವನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಪ್ರಾರಂಭದಲ್ಲಿ ಕೃಷ್ಣಾಚಾರ್ಯರು ಅವಸ್ಥಾತ್ರಯ ಇದರ ಬಗ್ಗೆ ತಮ್ಮ ಪ್ರವಚನವನ್ನು, ತಮ್ಮ ಪ್ರಬಂಧವನ್ನು ಮಂಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಕ್ಷೇತ್ರಸ್ವಾಮಿ ಅನಂತಾಸನನ್ನ, ಕ್ಷೇತ್ರೋಪಾಸಕ ಶ್ರೀಕೃಷ್ಣನನ್ನ, ಮಹೇಂದ್ರ ತಿಗಾಲಯದ ಮಹರುದ್ರದೇವರ ನಮಸ್ಕಾರ ಮಾಡ್ತಾ, ಆಚಾರ್ಯರ ದಿವ್ಯ ಸಾನ್ನಿಧ್ಯಕ್ಕೆ ಪಾತ್ರರಾದ ಶ್ರೀಪಾದಂಗಳವರ ಪಾದಗಳಿಗೆ ನಮಸ್ತಾ, ಅಧ್ಯಕ್ಷರಾದ ಶ್ರೀಯುತ ಆಚಾರ್ಯರಿಗೂ ನಮಸ್ಕಾರ ಮಾಡ್ತಾ, ಉಪಸ್ಥಿತರಿದ್ದ ಎಲ್ಲ ಪೂಜ್ಯರಿಗೂ ನಮಸ್ಕಾರ ಮಾಡ್ತಾ ನನ್ನ ಪ್ರಬಂಧನವನ್ನು ಮಂಡನೆ ಮಾಡ್ತಾ ಇದ್ದೇನೆ. 3 ಗುಣಗಳಿಂದ 3 ಅವಸ್ಥೆಯಿಂದ 3ರ ದಾರಿ ಕಾಣದೆ ಮುರಾರೆ ಎಂಬುದಾಗಿ ಜಗನ್ನಾಥದಾಸರ ಗುರುಗಳಾದ ಗೋಪಾಲದಾಸರು ಹೇಳಿದ್ದಾರೆ. 3 ಅವಸ್ಥೆಗಳು ಅಂತಂದರೆ ಪ್ರಸಿದ್ಧವಾದ ಜಾಗೃತಿ, ಸ್ವಪ್ನ ಮತ್ತು ನಿದ್ರಾ. ಈ 3 ಅವಸ್ಥೆಗಳು ಸಹ ಮನುಷ್ಯನ ಅಧೀನ ಅಲ್ಲ, ಮನುಷ್ಯನ ನಿಯಂತ್ರಣಕ್ಕೆ ಒಳಪಡದೆ ಇರತಕ್ಕಂಥ ಈ 3 ಅವಸ್ಥೆಗಳು. ನಾವು ಬೇಕು ಅಂದರೆ ಜಾಗೃತಿ ಆಗೋಲ್ಲ, ಬೇಕು ಅಂದರೆ ನಿದ್ರೆ ಬರೋಲ್ಲ, ಬೇಕಾದ ಸ್ವಪ್ನ ಕಾಣಲಿಕ್ಕಾಗೋಲ್ಲ. ಆಚಾರ್ಯರು ಮುಖ್ಯವಾಗಿ ಜೀವ ಅಸ್ವತಂತ್ರ ಅಂತ ತಿಳಿಸೋದಕ್ಕೆ ಈ 3 ಅವಸ್ಥೆಗಳನ್ನು ಅವರು ಪೋಷಕವಾಗಿ ತಿಳಿಸಿದ್ದಾರೆ. ಇಂತಹ ಅವಸ್ಥಾತ್ರಯದ ಬಗ್ಗೆ ಉದಾತ್ತ ಅನುದಾತ್ತ ಸಂಧಿಯಲ್ಲಿ ದಾಸರು ಹೀಗೆ ಹೇಳಿದ್ದಾರೆ. ಹೃದಯದೊಳಗೆ ವಿರಕ್ತಿ, ಕೇಸರದೊಳಗೆ ಸ್ವಪ್ನ, ಸುಷುಪ್ತಿ ಲಿಂಗದಿ ಮಧುಹ ಕರ್ಣಿಕೆಯಲ್ಲಿ ಬರೀ ಜಾಗೃತಿ ಪುಟ್ಟುವುದು. ಭಗವಂತ ನಮ್ಮ ಹೃದಯ ಕಮಲದಲ್ಲಿ ಇರ್ತಾನೆ. ಹೃದಯ ಕಮಲದ ಯಾವ ಭಾಗಕ್ಕೆ ಬಂದಾಗ ನಮಗೆ ಜಾಗೃತಿ ಬರ್ತದೆ, ಯಾವ ಭಾಗಕ್ಕೆ ಬಂದಾಗ ಸ್ವಪ್ನಾವಸ್ಥೆ, ಯಾವ ಭಾಗಕ್ಕೆ ಬಂದಾಗ ನಿದ್ರಾವಸ್ಥೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ಹಂಸನಾಗ ಭಗವಂತ ಕೇಸರಕ್ಕೆ ಒದಗೆ, ಕಮಲದ ಕೇಸರ ಭಾಗಕ್ಕೆ ಭಗವಂತ ಬಂದರೆ ನಮಗೆ ಸ್ವಪ್ನ, ಲಿಂಗ ಭಾಗಕ್ಕೆ ಬಂದರೆ, ಮೂಲ ಭಾಗಕ್ಕೆ ಬಂದರೆ ಸುಷುಪ್ತಿ, ಕರ್ಣಿಕೆ ಗರ್ಭಭಾಗಕ್ಕೆ ಬಂದರೆ ಜಾಗೃತಿ. ಹೀಗೆ ಭಗವಂತ ಆ ಸ್ಥಾನದಲ್ಲಿ ನಿಂತಾಗ ನಮಗೆ ಜೀವಿಗೆ ಈ ಅವಸ್ಥಾತ್ರಯ ಪ್ರಾಪ್ತಿ ಆಗ್ತದೆ ಅಂತ ಈ ಸಂಧಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಾವು ತಿಳಿಯಬೇಕಾದ ವಿಚಾರ ಏನು ಅಂತಂದರೆ, ಮುಂದೆ ಪವಮಾನಾಚಾರ್ಯ ಹೇಳೋರಿದ್ದಾರೆ, ಜಾಗೃತ ಅವಸ್ಥೆಯಲ್ಲಿ ಈ ಹೃತ್ಕಮಲದ 8 ದಳಗಳಿದೆ,
8 ದಳಗಳಲ್ಲಿ ಯಾವ್ಯಾವ ದಳಕ್ಕೆ 8 ದಿಕ್ಕಿನ 8 ದಳಗಳಿಗೆ ಭಗವಂತ ಬಂದಾಗ ಆ ಜಾಗೃತ ಅವಸ್ಥೆಯಲ್ಲಿ ಯಾವ ರೀತಿ ಆಗಿರತಕ್ಕಂಥ ಬುದ್ಧಿಯಲ್ಲಿ ವ್ಯತ್ಯಾಸ ಬರ್ತದೆ ಅನ್ನೋದನ್ನು ಪೂರ್ವಕ್ಕೆ ಬಂದಾಗೇನು, ಆಗ್ನೇಯಕ್ಕೆ ಬಂದಾಗೇನು, ಇದೆಲ್ಲ ವಿವರವನ್ನು ಪವಮಾನಾಚಾರ್ಯ ಕೊಡೋರಿದ್ದಾರೆ. ಆದ್ದರಿಂದ ನಾನು ಅದನ್ನೇನು ಹೆಚ್ಚು ಹೇಳ್ತಾ ಇಲ್ಲ. ಇಲ್ಲಿ ಈ ದಾಸರು ಏನು ಈ ಸಂಧಿಯಲ್ಲಿ ಜಾಗೃತ ಅವಸ್ಥೆಯಲ್ಲಿ 8 ದಳ ಕಮಲಕ್ಕೆ ಭಗವಂತ ಬಂದಾಗ 8 ವಿಧವಾದ ಜೀವನಲ್ಲಿ ಕ್ರಿಯೆಗಳು ನಡೀತದೆ ಅಂತ ಏನು ಹೇಳಿದ್ದಾರೆ, ಅದಕ್ಕೆ ಪೋಷಕವಾಗಿ ಶಾಸ್ತ್ರದಲ್ಲಿ ಗೀತಾಸಾರದಲ್ಲಿ ಬಂದಿರತಕ್ಕಂಥ ಒಂದು ಮಾತು, ಪೂರ್ವೇದಲೇ ಪುಣ್ಯವೃದ್ಧಿ ಅಗ್ನೌ ನಿದ್ರಾಕ್ಷಿದಾಧಿಕಂ ಯಾಮ್ಯದಲೇ ಕ್ರೂರಬುದ್ಧಿ ನೈಋತ್ಯಾಂ ಪಾಪಬುದ್ಧಿಕೃತು ವಾರುಣ್ಯಾಂಚ ಪರಿಕ್ರೀಡಾ ವಾಯುವ್ಯಾಂ ಗಮನಾಗಮೌ ಕೌಬೇರ್ಯಾಂ ರತಿಬುದ್ಧಿ ಸ್ಯಾತೆ ಈಶಾನ್ಯೇ ದ್ರವ್ಯದಾನಕೃತ್ ಮಧ್ಯೆ ವೈರಾಗ್ಯಬುದ್ಧಿ ಸ್ಯಾತ್ ಸ್ವಪ್ನಾಮಸ್ತೋತು ಕೇಸರೆ ಜಾಗ್ರಜ್ಞೇಯ ಕರ್ಣಿಕಾಯಾಂ ಲಿಂಗೇ ಚೈವ ಸುಸುಪ್ತಿಕಂ. ಇದರ ಅನುವಾದವೇ 2 ಪದ್ಯಗಳಲ್ಲಿ ದಾಸರು ಮಾಡಿರ್ತಕ್ಕಂಥದ್ದು. ಅದರ ಬಗ್ಗೆ ವಿವರ ಪವಮಾನಾಚಾರ್ಯ ಕೊಡಲು ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿ ಭಗವಂತ ನಮ್ಮನ್ನು ಹೇಗೆ ನಿಯಂತ್ರಣ ಮಾಡ್ತಾನೆ, ಮನುಷ್ಯನಿಗೆ ಜಾಗೃತ ಅವಸ್ಥೆ ಇದೆ, ಇಲ್ಲಿ ಭಗವಂತನ ನಿಯಂತ್ರಣ ಹೇಗಿದೆ ಅನ್ನೋದು ಒಂದು ಸ್ವಲ್ಪ ವಿಚಾರವಾದ ಭಾಗ. ಏನು ಅಂತಂದರೆ, ಆಚಾರ್ಯರು ಸೂತ್ರಭಾಷ್ಯದಲ್ಲಿ ಹೇಳಿರುವಂತೆ ಸಜೀವ ಸನಿತ್ಯ ನಿರವಯವ. ನೀವೆಲ್ಲ ಮುಂದೆ ಕೇಳೋರಿದ್ದೀರಾ, ಜೀವ ಅಣುವಾದ ಜೀವನಿಗೆ ಅವಯವಗಳಿಲ್ಲ. ಹಾಗಾಗಿ ಏನು, ಯಾವ ಜೀವನಿಗೆ ಅವಯವ ಇಲ್ಲವೋ ಆ ಅವಯವ ಇಲ್ಲದೇ ಇರತಕ್ಕಂಥ ಜೀವಿ ಜಾಗೃತ ಅವಸ್ಥೆಯಲ್ಲಿ ನಾನಾ ವಿಧವಾದ ವ್ಯಾಪಾರ ಮಾಡ್ತಾನೆ. ಅಂದರೆ ಮಾತಾಡೋ ಕಾಲಕ್ಕೆ ಗಟ್ಟಿಯಾಗಿ ಮಾತಾಡಬೇಕು, ಮೆತ್ತಗೆ ಮಾತಾಡಬೇಕು. ಮೆತ್ತಗೆ ಮಾತಾಡುವಾಗ ನಮ್ಮ ಪ್ರಯತ್ನ ಬೇರೆ, ಗಟ್ಟಿಯಾಗಿ ಮಾತಾಡುವಾಗ ನಮ್ಮ ಪ್ರಯತ್ನ ಬೇರೆ. ಹಾಗೆ ಕೆಲಸಗಳಲ್ಲೂ ಹಾಗೇನೆ, ಬೇರೆ ಬೇರೆಯಾದ ದೊಡ್ಡ ಕೆಲಸ ಮಾಡಬೇಕಾದ್ರೆ ಭಾರಿ ಪ್ರಯತ್ನ, ಚಿಕ್ಕ ಕೆಲಸ ಮಾಡಬೇಕು ಸಣ್ಣ ಪ್ರಯತ್ನ. ಸಣ್ಣ ಪ್ರಯತ್ನ ಅಥವಾ ದೊಡ್ಡ ಪ್ರಯತ್ನ, ಈ ಪ್ರಯತ್ನದಲ್ಲಿ ವೈವಿಧ್ಯ ಹೇಗೆ ಬರ್ತದೆ? ಯಾಕೆ ಅಂತಂದರೆ ಜೀವಿಯಲ್ಲಿ ವಿಭಾಗ ಇಲ್ಲ. ಅವಿಭಕ್ತನಾದ ಜೀವ ಇದನ್ನು ಹೇಗೆ ಮಾಡ್ತಾನೆ ಅಂತಕ್ಕಂಥದ್ದು ಜಾಗೃತ ಅವಸ್ಥೆಯಲ್ಲಿ ಮನುಷ್ಯನ ಪ್ರಯತ್ನಗಳು ಹೇಗೆ ನಡೀತದೆ. ಇದಕ್ಕೆ ದಾಸರು ಶಾಸ್ತ್ರದಲ್ಲಿ ಏನು ಬಂದಿದೆ, ಇಷ್ಟು ಬಂದಿದೆ. ಭಗವಂತ ಅಚಿಂತ್ಯಾದ್ಭುತಿ ಶಕ್ತಿ ಉಳ್ಳವ, ನಿರವಯವನಾದ ಜೀವಿಯನ್ನು ವಿಭಾಗ ಮಾಡಿ ಆ ಕೆಲಸಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಪ್ರಯತ್ನವನ್ನು ಜೀವಿಯಿಂದ ಮಾಡಿಸ್ತಾನೆ. ಈ ವಿಚಾರವನ್ನು ಅನುವ್ಯಾಖ್ಯಾನದಲ್ಲಿ 2 ಕಡೆಗೆ ಆಚಾರ್ಯ ತಿಳಿಸಿದ್ದಾರೆ. ಅಚ್ಛೇದ್ಯಸ್ಯಾಪಿ ಜೀವಸ್ಯ ವಿಭಾಗಂ ಬಹುಧಾ ಹರಿಃ ಕೃತ್ವಾ ಭೋಗಾನ್ ಪ್ರದಾಯೈವ ಚೈಕ್ಯಮಾಪಾದಯೇತ್ ಪುನಃ. ಅಚ್ಛೇದ್ಯನಾದ ಜೀವನನ್ನು ವಿಭಾಗಗೊಳಿಸಿ ವಿಭಕ್ತನಾದ ಜೀವನಿಂದ ಆ ಕರ್ಮಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಪ್ರಯತ್ನವನ್ನು ಮಾಡಿಸಿ ಪುನಃ ಆ ವಿಭಕ್ತವಾದ ಅಂಶಗಳನ್ನು ಆ ಮೂಲ ಜೀವನಲ್ಲಿ ಐಕ್ಯಗೊಳಿಸ್ತಾನೆ. ಇದೇ ರೀತಿಯಾಗಿ ಮಾತು ಅನಂಶಸ್ಯಾಪಿ ಜೀವಸ್ಯ ವಿಭಾಗಂ ಬಹುಧಾ ಹರಿಃ ಕೃತ್ವಾ ಭೋಗಾನ್ ಪ್ರದಾಯೈವ ಚೈಕ್ಯಮಾಪಾದಯೇತ್ ಪುನಃ ಅಂತಕ್ಕಂಥದ್ದನ್ನು ಈ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದನ್ನು ದಾಸರು ಮುಂದೆ ಹೇಳ್ತಾರೆ. ಅದನ್ನು ಆ ವಾಕ್ಯ ದಾಸರ ವಾಕ್ಯವನ್ನು ಮುಂದೆ ವ್ಯಾಪ್ತಿ ಸಂಧಿಯಲ್ಲಿ ಬಂದಿರತಕ್ಕಂಥದ್ದು, ಅದನ್ನು ಮುಂದೆ ಹೇಳ್ತೇನೆ. ಹಾಗೆ ಸ್ವಪ್ನಾವಸ್ಥೆ, ಜಾಗೃತ ಅವಸ್ಥೆಯಲ್ಲಿ ಇಷ್ಟು. ಸ್ವಪ್ನಾವಸ್ಥೆಯಲ್ಲಿ ಹೇಗೆ ಅಂತಂದರೆ, ಸ್ವಪ್ನಾವಸ್ಥೆಯಲ್ಲಿ ನಮ್ಮ ಮಾಧ್ಯಮದ ಪ್ರಕಾರ ಸ್ವಪ್ನ ಮಿಥ್ಯಾ ಅಲ್ಲ, ಸ್ವಪ್ನ ಸತ್ಯ. ಸತ್ಯಭೂತವಾದ ಸ್ವಪ್ನವನ್ನು ನಾವು ಕಾಣೋದು, ಇದು ನಮ್ಮಲ್ಲಿರ್ತಕ್ಕಂಥದ್ದು. ಸ್ವಪ್ನದಲ್ಲಿ ಯಾವ ಅಂಶ ಮಿಥ್ಯಾ ಅಂದರೆ ಬಾಹ್ಯತಾ ಜ್ಞಾನ ಮಾತ್ರ ಮಿಥ್ಯಾ ಅಂತ. ಅಂದರೆ ನಾವು ಸ್ವಪ್ನದಲ್ಲಿ ಒಂದು ಆನೆಯನ್ನು ನೋಡ್ತೇವೆ, ಅದು ಉಡುಪಿಯ ಕೃಷ್ಣನ ಸೇವೆಗಿರ್ತಕ್ಕಂಥ ಆನೆ ಅನ್ನತಕ್ಕಂಥ ಜ್ಞಾನ ಉಂಟಲ್ಲ, ಅದು ಮಿಥ್ಯಾ. ವಸ್ತು ನಾವು ಸ್ವಪ್ನದಲ್ಲಿ ನೋಡಿದ ಆನೆ ಈ ಆನೆಯಲ್ಲ, ಅದು ಬೇರೆ ಆನೆ, ಅದು ಇದು ಒಂದೇ ಥರ ಇದ್ದರಿಂದ ಇದನ್ನೇ ಅದು ಅಂತ ಅಂದ್ಕೊಂಡೆ ಅಂತಕ್ಕಂಥ ಇಷ್ಟು ಭ್ರಾಂತಿ ಅಂತ ಇಷ್ಟು ಶಾಸ್ತ್ರ ಹೇಳಿದ್ದಾರೆ. ಪ್ರಕೃತ ನಮ್ಮ ಈ ಪ್ರಬಂಧಕ್ಕೆ ಸಂಬಂಧಪಟ್ಟ ವಿಚಾರ ಏನು ಅಂತಂದರೆ,
ಸ್ವಪ್ನದಲ್ಲಿ ಇರತಕ್ಕಂಥ ಪದಾರ್ಥಗಳೆಲ್ಲ ಸತ್ಯ ಅಂತ. ಸತ್ಯ ಅಂತ ಆದಮೇಲೆ ಅದಕ್ಕೆ ಕಾರಣ ಬೇಕು. ಈ ನಿಜ ಜೀವನ ನೋಡ್ತಕ್ಕಂಥ ಪದಾರ್ಥಗಳು ಸತ್ಯ. ಯಾಕೆ? ಅದಕ್ಕೆ ಕಾರಣ ಇದೆ. ಗಡಿಗೆಗೆ ಮಣ್ಣು ಕಾರಣವಾಗಿದೆ, ಬಟ್ಟೆಗೆ ಹತ್ತಿ ಕಾರಣವಾಗಿದೆ. ಹೀಗೆ ಒಂದು ಪದಾರ್ಥದಿಂದ ಉತ್ಪನ್ನವಾದರೆ ಅದು ಸತ್ಯ. ಈ ಕತ್ತಲೆಯಲ್ಲಿ ಬಿದ್ದಿದ್ದ ಹಗ್ಗವನ್ನು ಹಾವನ್ನು ನೋಡ್ತೇವೆ, ಆ ಹಾವು ಮಿಥ್ಯ. ಯಾಕೆ? ಆ ಹಾವಿಗೆ ಯಾವುದೇ ವಿಧವಾದ ಕಾರಣ ಇಲ್ಲ ಅಂತ. ಹಾಗಾದರೆ ಸ್ವಪ್ನದಲ್ಲಿರ್ತಕ್ಕಂಥ ಪದಾರ್ಥಗಳು ಸತ್ಯ ಅಂತ ಆಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕು, ಉಪಾದಾನ ಕಾರಣ ಬೇಕು ಅಂತ ಪ್ರಶ್ನೆ ಮಾಡಿಕೊಂಡು ಅದು ಅಂತಃಕರಣದ ಪರಿಣಾಮಗಳು, ಅಂತಃಕರಣದಿಂದಲೇ ಅವೆಲ್ಲ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿರ್ತಕ್ಕಂಥ ತತ್ರರ್ಥಾಹ ಅಂತಕ್ಕಂಥ ಮಾತಿನಿಂದ ತಿಳಿಸಿದ್ದಾರೆ. ಜಡ ಪದಾರ್ಥಗಳನ್ನು ಅಂತಃಕರಣದಿಂದ ಭಗವಂತ ಸೃಷ್ಟಿ ಮಾಡಬಹುದು, ಅದು ಸತ್ಯವೇ ಇರಬಹುದು. ಆದರೆ ಸ್ವಪ್ನದಲ್ಲಿ ನಾವು ಆನೆಯನ್ನು, ಬೇರೆ ಬೇರೆ ಪ್ರಾಣಿಗಳನ್ನು, ಬೇರೆ ಬೇರೆ ವ್ಯಕ್ತಿಗಳನ್ನು ನೋಡ್ತೇವೆ. ಆ ವ್ಯಕ್ತಿಗಳ ಜೊತೆ ಸಂಭಾಷಣೆ ಮಾಡ್ತೇವೆ. ಅವ್ರು ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು ಅಂತ. ಅದು ಹೇಗೆ ಸತ್ಯ ಆಗತ್ತೆ? ಚೇತನ ವ್ಯಾಪಾರ ಉಂಟಲ್ಲಿ. ಅಂತಃಕರಣದ ಉಪಾದಾನಕ ಪದಾರ್ಥಗಳಲ್ಲಿ, ಜಡ ಪದಾರ್ಥಗಳಲ್ಲಿ ಈ ಚೇತನ ವ್ಯಾಪಾರ ಕೊಡ್ಲಿಕ್ಕಿಲ್ಲ. ಆದರೆ ಅಲ್ಲಿ ಚೇತನ ವ್ಯಾಪಾರ ಇದೆ. ನಾಯಿ ಬೊಗಳುತ್ತೆ, ಹುಲಿ ಓಡಿ ಬರುತ್ತೆ, ಅಲ್ಲಿ ಯಾರೋ ನಮಗೆ ಗುರುಗಳೋ ಅಥವಾ ದೇವತೆನೋ ಸ್ವಪ್ನದಲ್ಲಿ ಕಂಡ್ರೆ ಅವ್ರು ಮಾತಾಡ್ತಾರೆ, ಅವರ ಅನುಗ್ರಹವೋ ಆಗ್ರಹವೋ ಏನೋ ಆಗ್ತದೆ. ಹೀಗೆ ಅನೇಕ ಚೇಷ್ಟೆಗಳು ನಡೀತದೆ. ಈ ಚೇಷ್ಟೆಗಳನ್ನು ಸತ್ಯ ಅಂತ ಹೇಗೆ ಹೇಳೋದು? ಅದಕ್ಕೋಸ್ಕರವಾಗಿ ಯುಕ್ತಿ ಮಲ್ಲಿಕೆಯಲ್ಲಿ ವಾದರಾಜ ಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ. ಸಂಧೇ ಸೃಷ್ಟಿರಿತಿ ಪ್ರೋಕ್ತೇ ಸ್ವಪ್ನ ವ್ಯಾಘ್ರ ಗಜಾದಯ ಸರ್ವೇ ಸತ್ಯಾಶ್ಚೇತನಾಶ್ಚ ತಸ್ವಪ್ನಃ ಅನಲ್ಪ ಜೀವವಾನ್. ಸ್ವಪ್ನದಲ್ಲಿ ಕಾಣತಕ್ಕಂಥ ಚೇತನರು ಸತ್ಯವೇ. ಯಾಕೆ? ಸಂಧೇ ಸೃಷ್ಟಿರಾಹಿ ಎಂಬುದಾಗಿ ವೇದವ್ಯಾಸದೇವ ತಿಳಿಸಿದ್ರಿಂದ ಅದು ಸತ್ಯವೇ. ಸತ್ಯ ಅಂತಂದರೆ ಈ ಚೇತನ ಪ್ರಾಣಿಗಳಲ್ಲಿ ಹೇಗೆ ಸತ್ಯ ಅಂತ ಪಡ್ಕೊಂಡು ಸರ್ವೇ ಸತ್ಯಾಹ ಚೇತನಾಶ್ಚ. ಆದರೆ ಸ್ವಪ್ನ ಅನಲ್ಪ ಜೀವವಾನ್, ಅಲ್ಲಿರ್ತಕ್ಕಂಥ ಆ ಜೀವಿಗಳೆಲ್ಲ ಅಂಶದಿಂದ ನಮಗೆ ತೋರ್ತಾರೆ. ಅಂದರೆ ಸ್ವಪ್ನದಲ್ಲಿ ನಾವು ಆಕಸ್ಮಿಕವಾಗಿ ನಮ್ಮ ಗುರುಗಳನ್ನು ಕಂಡ್ರೆ ಆ ಗುರುಗಳ ಒಂದು ಅಂಶವನ್ನು ಭಗವಂತ ಪೃಥಕ್ಕರಿಸಿ ನಮಗೆ ಸ್ವಪ್ನದಲ್ಲಿ ತೋರಿಸಿ ಅವರಿಂದ ಅನುಗ್ರಹವನ್ನು ಏನೋ ಮಾಡಿಸ್ತಾನೆ. ಹಾಗೆ ಪ್ರಾಣಿಗಳು ಕಂಡ್ರೆ ಬೇರೆ ಬೇರೆ ಪ್ರಾಣಿಗಳ ಅಂಶವನ್ನು ವಿಭಾಗ ಮಾಡಿ ಒಂದು ಅಂಶವನ್ನು ಭಗವಂತ ನಮಗೆ ತೋರಿಸ್ತಾನೆ. ಹೀಗೆ ಸ್ವಪ್ನದಲ್ಲಿ ಕಾಣತಕ್ಕಂಥ ಜೀವರೂ ಕೂಡ ಸತ್ಯ. ಆ ಜೀವರನ್ನು ಪೃಥಕ್ ಮಾಡ್ತಾನೆ, ಪೃಥಕ್ ಮಾಡಿದ ಜೀವರನ್ನು ಪುನಃ ಮೂಲ ಅಂಶದಲ್ಲಿ ಸೇರಿಸ್ತಾನೆ. ಇದು ಸ್ವಪ್ನದ ನಿಯತಿಯ ಭಗವಂತನ ಒಂದು ವ್ಯಾಪಾರ ಎಂಬುದಾಗಿ ನಮಗೆ ತಿಳಿಸಿದ್ದಾರೆ. ಈ ವಿಚಾರವನ್ನು ಬೃಹದಾರಣ್ಯಕ ಭಾಷ್ಯದಲ್ಲಿ ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ ಬಹಿಃಕುಲಾಯಾತ್ ಅಮೃತಶ್ಚರಿತ್ವಾ, ಇದು ಬೃಹದಾರಣ್ಯಕದ ಮಾತು. ಬಹಿಃಕುಲಾಯಂ, ಕುಲಾಯ ದೇಹದಿಂದ ಹೊರಗೆ ಜೀವನನ್ನು ಕೊಂಡೊಯ್ದು ಅಂತ. ಅಂದರೆ ಇಲ್ಲಿ ಗಮನಿಸಬೇಕಾದ್ದೇನು ಅಂದರೆ, ಸ್ವಪ್ನದಲ್ಲಿ ನಾನು ಕಂಡ ಅನೇಕ ಜೀವರು ಅವರ ಮೂಲ ರೂಪದಿಂದ ವಿಭಾಗ ಮಾಡಿ ಭಗವಂತ ತೋರುತ್ತಾ ಅಂತ. ಅಂದರೆ ಸ್ವಪ್ನದಲ್ಲಿ ಕಂಡ ಪದಾರ್ಥಗಳು. ಅದು ಸ್ವಪ್ನವನ್ನು ಕಾಣುವ ವ್ಯಕ್ತಿಗೆ ಅವನಿಗೆ ವಿಭಾಗ ಉಂಟೋ ಇಲ್ಲೋ? ಸ್ವಪ್ನವನ್ನು ಕಾಣುವ ವ್ಯಕ್ತಿಗೂ ವಿಭಾಗ ಉಂಟು ಅನ್ನೋದು ಇಲ್ಲಿ ಹೇಳ್ತಾರೆ. ಸ್ವಪ್ನದಲ್ಲಿ ಕಂಡ ವಸ್ತುಗಳಿಗೂ ಪದಾರ್ಥ ಜೀವರಿಗೂ ವಿಭಾಗ ಉಂಟು, ಸ್ವಪ್ನವನ್ನು ಕಾಣುವ ಜೀವಿಗೂ ವಿಭಾಗ ಉಂಟು ಅನ್ನೋದು ಈ ಬೃಹದಾರಣ್ಯಕದ ಈ ಮಾತಲ್ಲಿ ಬರ್ತದೆ. ಭಗವಂತ ಜೀವಿಯನ್ನು ಬಹಿಃಕುಲಾಯಾತ್, ದೇಹದಿಂದ ಹೊರಗೆ ಕೊಂಡೊಯ್ದು ಅವನಿಗೆ ತೋರಿಸ್ತಾನೆ. ಇಷ್ಟಿದೆ. ಇದಕ್ಕೆ ಆಚಾರ್ಯರು ತಮ್ಮ ಮಾತಲ್ಲಿ ಹೀಗೆ ಹೇಳ್ತಾರೆ. ಅಂಶೇನ ಜೀವಮಾದಾಯ ಕ್ವಚಿದೀಶೋ ಬಹಿರ್ನಯೇತೆ ಸ್ವಪ್ನೇಶು ಫಲ್ಗುಣಂ ಯದ್ವತು ಕೃಷ್ಣ ಕೈಲಾಸ ಮಾನಯೇತ್. ಏನು ಆಚಾರ್ಯ ಸ್ಪಷ್ಟಪಡುತ್ತಾರೆ, ಕೆಲವು ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲಿ ಅಂತ ಅರ್ಥ ಅಲ್ಲ, ಕೆಲವು ಸ್ವಪ್ನವನ್ನು ಕಂಡಾಗ ಭಗವಂತ ಸ್ವಪ್ನವನ್ನು ಕಾಣುವ ಜೀವಿಯನ್ನು ಕೂಡ ಪೃಥಕ್ಕರಿಸಿ ಹೊರಗೆ ಕೊಂಡೊಯ್ತಾನೆ. ಸ್ವಪ್ನದಲ್ಲಿ ಕಾಣತಕ್ಕಂಥ ಪದಾರ್ಥ ಅಂತಃ ಪದಾರ್ಥವೇ ಆಗಬೇಕು ಅಂತಿಲ್ಲ. ಕೆಲವು ಬಾರಿ ಬಾಹ್ಯ ಪದಾರ್ಥವನ್ನು ಭಗವಂತ ತೋರಿಸ್ತಾನೆ, ಬಾಹ್ಯ ಪದಾರ್ಥದೊಡನೆ ಸಂಪರ್ಕವನ್ನು ಬೆಳೆಸ್ತಾನೆ. ಆಗ ಬಾಹ್ಯ ಪದಾರ್ಥ ಸಂಪರ್ಕ ಬೆಳಗಬೇಕಾದ್ರೆ ಜೀವನೇ ವಿಭಾಗ ಆಗಬೇಕು, ಕಾಣತಕ್ಕಂಥ ವ್ಯಕ್ತಿ ವಿಭಾಗ ಆಗಬೇಕು. ಯಾಕೆ? ಸ್ವಪ್ನದಲ್ಲಿ ನಾನು ಕಾಶಿಯನ್ನು ಕಾಣಬೇಕಾದ್ರೆ ನಾನು ಕಾಶ್ಮೀರದಲ್ಲಿ ಮಲಗಿದ್ದೇನೆ, ನನಗೆ ಕಾಶಿಯ ದರ್ಶನ ಆಯಿತು. ಆಗ
ನನ್ನನ್ನು ಅಂದರೆ ಸ್ವಪ್ನವನ್ನು ಕಾಣತಕ್ಕಂಥ ವ್ಯಕ್ತಿಯನ್ನು ಪೃಥುಕ್ಕರಿಸಿ ಭಗವಂತ ಕಾಶಿಗೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ದೃಷ್ಟಾಂತವಾಗಿ ಅರ್ಜುನನ ದೃಷ್ಟಾಂತ ಕೊಡ್ತಾರೆ. ಅರ್ಜುನನಿಗೆ ಸೈಂಧವನನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಹಿಂದಿನ ದಿನ ಭಗವಂತ ಅವನನ್ನು ಪೃಥುಕ್ಕರಿಸಿ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಾಶುಪತಾಸ್ತ್ರದ ಉಪದೇಶವನ್ನು ಕೊಡಿಸ್ತಾ. ಹೀಗ್ಯಾಕೆ ಹೇಳಬೇಕು? ಆ ಈಶ್ವರನ ರುದ್ರದೇವನನ್ನೇ ಇವನ ಅಂತಃಕರಣಕ್ಕೆ ಕರ್ಕೊಂಬಂದು ಆ ದೇಹದೊಳಗೆ ಉಪದೇಶ ಕೊಡಿಸಲಾಗುತ್ತಲ್ಲ, ಅರ್ಜುನನ್ಯಾಕೆ ವಿಭಾಗ ಮಾಡಬೇಕು ಅಂತಂದರೆ ಅದಕ್ಕೆ ತಾಮ್ರಪರ್ಣಿ ವ್ಯಾಖ್ಯಾನದಲ್ಲಿ ಹೀಗೆ ತಿಳಿಸಿದ್ದಾರೆ. ಸ್ವಪ್ನದಲ್ಲಿ ಅಂತರಂಗದಲ್ಲಿ ವಾಸನಾಬದ್ಧವಾಗಿರತಕ್ಕಂಥ ಯಾವುದೋ ಶರೀರದಲ್ಲಿ ಒಬ್ಬ ಜೀವಿಯನ್ನಿಟ್ಟು ಆ ಜೀವಿ ಮುಖಾಂತರವಾಗಿ ಇವನಿಗೆ ಉಪದೇಶ ಕೊಡಿಸ್ಬಿಟ್ರೆ ಸ್ವಪ್ನದಲ್ಲಿ ಉಪದಿಷ್ಟವಾದ ಮಂತ್ರ ಅದು ನಿಜದಲ್ಲಿ ಫಲದಾಯಕ ಅಲ್ಲ. ನಿಜ ಜೀವನದಲ್ಲಿ ಫಲದಾಯಕ ಆಗಬೇಕಾದ್ರೆ ಅವನಿಗೆ ಬಾಹ್ಯದಲ್ಲೇ ಉಪದೇಶ ಆಗಬೇಕು, ಸಾಕ್ಷಾತ್ ಗುರುಮುಖದಿಂದ ಉಪದೇಶ ಆಗಬೇಕು. ಸ್ವಪ್ನದಲ್ಲಿ ನನಗೇನು ಉಪದೇಶ ಆಯಿತು, ನಾಳೆ ಜಪ ಮಾಡ್ತೀನಿ ಅಂತ ತಪ್ಪಾಗ್ತದೆ. ಅದು ನಿಜವಾಗಲೇ ಗುರುಮುಖದಿಂದ ಉಪದೇಶ ಆಗಬೇಕು. ನಿಜವಾಗಲೂ ಗುರುಮುಖದ ಉಪದೇಶ ಆದರೆ ಆ ಮಂತ್ರ ಸಿದ್ಧವಾಗ್ತದೆ. ಹೀಗಿರೋದ್ರಿಂದ ಈ ಪಾಶುಪತಾಸ್ತ್ರದ ಸಿದ್ಧಿ ಅರ್ಜುನ ಬೇಕಾಗಿದೆ. ತನ್ನಿಮಿತ್ತವಾಗಿ ಅರ್ಜುನನನ್ನೇ ವಿಭಾಗಗೊಳಿಸಿ ಕೈಲಾಸಕ್ಕೆ ಕೊಂಡೊಯ್ದು ಕೈಲಾಸದಲ್ಲಿ ನಿಜ ರುದ್ರದೇವರ ಮುಖಾಂತರ ಉಪದೇಶ ಕೊಡಿಸಿ ಪುನಃ ಆ ಅರ್ಜುನನ ಒಂದು ಅಂಶವನ್ನು ಈ ಅರ್ಜುನನ ಮೂಲ ಅಂಶದಲ್ಲಿ ಐಕ್ಯಗೊಳಿಸ್ತಾ ಅಂತ. ಹೀಗೆ ಜಾಗೃತಾವಸ್ಥೆಯಲ್ಲೂ ವಿಭಾಗಗೊಳಿಸ್ತಾನೆ, ಸ್ವಪ್ನಾವಸ್ಥೆಯಲ್ಲೂ ಕೂಡ ವಿಭಾಗಗೊಳಿಸ್ತಾನೆ. ಇದು ಭಗವಂತನ ಒಂದು ಅಚಿಂತ್ಯವಾಗಿರತಕ್ಕಂಥ ಶಕ್ತಿ. ನಾವು ನಿತ್ಯ ಭಗವಂತನನ್ನು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕು. ಇದಿಷ್ಟನ್ನು ವ್ಯಾಪ್ತಿ ಸಂಧಿಯಲ್ಲಿ ದಾಸರು ಹೀಗಿದ್ದಾರೆ. ಜಾಗರ ಸ್ವಪ್ನಗಳೊಳು ವರಭೋಗಿಶಯನ ಬಹುಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಛರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವನು. ಹೀಗೆ ಅವರು ವ್ಯಾಪ್ಸಂಧಿಯಲ್ಲಿ ಹೇಳ್ತಕ್ಕಂಥ ವಿಚಾರವನ್ನು ಈ ಆಚಾರ್ಯರ ಬೃಹತ್ ಭಾಷ್ಯ ಮತ್ತು ಅನುವ್ಯಾಖ್ಯಾನಗಳಲ್ಲಿ ನಾವು ಕಾಣಬಹುದಾಗಿದೆ. ಇಷ್ಟು. ಇನ್ನು ಸುಷುಪ್ತಾವಸ್ಥೆಯಲ್ಲಿ ವಿಭಾಗದ ಪ್ರಶ್ನೆ ಏನಿಲ್ಲ. ಸುಷುಪ್ತಾವಸ್ಥೆಯಲ್ಲಿ ಹೇಗೆ ಅಂತಂದರೆ, ಸುಷುಪ್ತಾವಸ್ಥೆ ಅಂದ್ರೇನು ಅಂತಂದರೆ, ಮನುಷ್ಯನಿಗೆ ಜಾಗೃತ ಅವಸ್ಥೆ ಅಂದರೆ ಬಾಹ್ಯೇಂದ್ರಿಯಗಳಿಂದ ಯಾವಾಗ ಜ್ಞಾನ ಬರ್ತಿರ್ತದೋ ಅದನ್ನು ಜಾಗೃತ ಅವಸ್ಥೆ ಅಂತ. ಕೇವಲ ಅಂತಃಕರಣ ಮನಸ್ಸಿನಿಂದ ಯಾವಾಗ ಮನುಷ್ಯನಿಗೆ ಜ್ಞಾನ ಬರ್ತದೋ ಅದನ್ನು ಸ್ವಪ್ನಾವಸ್ಥೆ ಅಂತ. ಈ ಯಾವ ಇಂದ್ರಿಯಗಳಿಂದಲೂ ಜ್ಞಾನ ಬರದೆ ಸ್ವರೂಪೇಂದ್ರಿಯದಿಂದ ಮಾತ್ರ ಯಾವಾಗ ಜ್ಞಾನ ಬರ್ತದೋ ಆ ಅವಸ್ಥೆಯನ್ನು ಸುಷುಪ್ತಾವಸ್ಥೆ ಹೀಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಈ ಜೀವ ದೇಹದಲ್ಲಿ ಎಲ್ಲೇ ಅಡಕ್ಕೊಂಡ್ರೂ ಕೂಡ ಮನಸ್ಸು ಅವನನ್ನು ಬಿಡೋಲ್ಲ. ಅವನ ಮನಸ್ಸಿಗೂ ಅವನ ಸಂಪರ್ಕ ಆಗೇ ಆಗ್ಬಿಡುತ್ತೆ. ಹಾಗಾಗಿ ಮನಸ್ಸಿನ ಸಂಪರ್ಕವನ್ನು ತಪ್ಪಿಸಿಕೊಂಡು, ಮನಸ್ಸಿನ ಸಂಪರ್ಕ ತಪ್ಪಿತು ಅಂದರೆ ಬಾಹ್ಯೇಂದ್ರಿಯ ಸಂಪರ್ಕ ತಪ್ಪತ್ತೆ, ಮನಸ್ಸಿನ ಸಂಪರ್ಕ ತಪ್ಪತ್ತೆ. ಆ ಮನಸ್ಸಿನ ಸಂಪರ್ಕವನ್ನು ಯಾವಾಗ ತಪ್ಪಿಸ್ಕೋಬಹುದು ಅಂತಂದರೆ ದೇಹದಲ್ಲಿ ಒಂದು ಜಾಗ ಇತ್ತು, ಅದಕ್ಕೆ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಆ ಸುಷುಮ್ನಾ ನಾಡಿ ಒಳಗೆ ಜೀವ ಪ್ರವೇಶ ಮಾಡಿದರೆ ಅಲ್ಲಿ ಮನಸ್ಸಿನ ಪ್ರವೇಶ ಇಲ್ಲ, ಮನಸ್ಸಿನಿಗೂ ಜೀವನಿಗೂ ಸಂಪರ್ಕ ತಪ್ಪುತ್ತದೆ. ಅದು ನಿದ್ರಾವಸ್ಥೆ. ಅಲ್ಲಿ ಕೇವಲ ಸ್ವರೂಪಭೂತವಾದ ಇಂದ್ರಿಯಗಳು ಮಾತ್ರ ಎಚ್ಚರ ಬರ್ತದೆ. ಆ ಸ್ವರೂಪಭೂತ ಇಂದ್ರಿಯಗಳಿಂದ ಅವನಿಗೆ ಜ್ಞಾನ ಬರ್ತದೆ. ಏನು ಜ್ಞಾನ ಬರ್ತದೆ? ಆಗ ಭಗವಂತ ಅವನಿಗೆ ನಿಜವಾದ ಸುಖದ ಅನುಭವವನ್ನು ಕೊಡ್ತಾನೆ. ಅದು ಯಾಕೆ ಸುಖಾನುಭವ ಹೇಗಾಗತ್ತೆ ಅಂತಂದರೆ ಅದಕ್ಕೆ ದಾಸರು ಹೇಳಿದ್ದಾರೆ. ಭಗವಂತ ಆ ಕಾಲದಲ್ಲಿ ಲಕ್ಷ್ಮೀನ ಆಲಿಂಗನ ಮಾಡ್ಕೊಳ್ತಾನೆ. ಲಕ್ಷ್ಮಿಯ ಸನ್ನಿಧಿಯಲ್ಲಿ ವಾಯುದೇವರಿರ್ತಾರೆ, ವಾಯುದೇವರ ಸನ್ನಿಧಿಯಲ್ಲಿ ಜೀವ ಇರ್ತಾನೆ. ಹಾಗಾಗಿ ವಸ್ತುಸ್ತು ಶಾಸ್ತ್ರ ಹೇಳೋ ಕಾಲಕ್ಕೆ ಪ್ರಾಜ್ಞೋ ಯದಾಲಿಂಗತಿ, ಭಗವಂತನಿಗೆ ಜೀವನಿಗೆ ಯಾವಾಗ ನಿದ್ರೆ ಅಂತ ಕೇಳಿದರೆ ಪ್ರಾಜ್ಞಾಮಕ ಆಲಿಂಗನ ಯಾವಾಗ ಆಗ್ತದಾಗ ಅಂತ ಹೇಳ್ತಾರೆ. ಪ್ರಾಜ್ಞಾಮಕ ಆಲಿಂಗನ ಸಾಕ್ಷಾತ್ ಅಲ್ಲ, ಅದು ಪಾರಂಪರ್ಯ. ಲಕ್ಷ್ಮಿಗೆ ಆಲಿಂಗನ, ಲಕ್ಷ್ಮಿ ಆಲಿಂಗನದಲ್ಲಿ ವಾಯುದೇವರಿಗೂ ಕೂಡ ಒಂದು ಸಾನ್ನಿಧ್ಯ, ವಾಯುದೇವರ ಸಾನ್ನಿಧ್ಯ ಜೀವಿಗೂ ಕೂಡ ಆ ಭಗವಂತನ ಆಲಿಂಗನದ ಒಂದು ಸಣ್ಣದಾಗಿರ್ತಕ್ಕಂಥ ಸುಖಾನುಭವಕ್ಕೆ ಭಗವಂತ ಕಾರಣೀಭೂತನಾಗಿರ್ತಾನಾಗ ಆ ಜೀವಿಗೆ ಒಂದು ಸ್ವರೂಪಭೂತವಾದ ಆನಂದವನ್ನು ಕೊಡ್ತಾನೆ. ಇದು ಸುಷುಪ್ತಾವಸ್ಥೆ ಅಂತ ಇಷ್ಟು ಶಾಸ್ತ್ರ ಹೇಳಿದ್ದಾರೆ. ಇದಿಷ್ಟು ವಿಚಾರವನ್ನು ಮಾಂಡೂಕೋಪನಿಷತ್ತಿನಲ್ಲಿ ಬಹಿಃಪ್ರಜ್ಞೋ ವಿಭರ್ವಿಶ್ವ ಹ್ಯಂತಃಪ್ರಜ್ಞಸ್ತು ತೈಜಸಃ ಘನಪ್ರಜ್ಞಸ್ತಥಾ ಪ್ರಾಜ್ಞಃ ಏಕ ಏವ ತಿಧಾಸ್ಮೃತಃ.
ಒಬ್ಬನೇ ಭಗವಂತ ಪ್ರಾಜ್ಞ, ವಿಶ್ವ, ತೈಜಸ ಅನ್ನತಕ್ಕಂಥ ರೂಪಗಳಿಂದ ಜೀವನನ್ನು ನೇಮನ ಮಾಡ್ತಾನೆ. ಅದರಲ್ಲಿ ಪ್ರಾಜ್ಞನು ಜಾಗ್ರದ ಅವಸ್ಥೆಗೆ ನಿಯಾಮಕ, ವಿಶ್ವನು ತೈಜಸನು ಸ್ವಪ್ನಕ್ಕೆ ನಿಯಾಮಕ, ಪ್ರಾಜ್ಞನು ಸುಷುಪ್ತಿಗೆ ನಿಯಾಮಕ ಎಂಬುದಾಗಿ ಈ ಮೂರು ರೂಪಗಳನ್ನು ತಿಳಿಸಿದ್ದಾರೆ. ಇದರಲ್ಲಿ ಅವರ ಸ್ಥಾನಗಳನ್ನು ಸಹ ಕಣ್ಣು, ಕಂಠ, ಹೃದಯ ಭಾಗದಲ್ಲಿ ಆ ಭಗವಂತನ ಸಾನ್ನಿಧ್ಯ ಇರ್ತದೆ. ಅಲ್ಲಿ ಜೀವನನ್ನು ಕೊಂಡೊಯ್ದು ಆ ಅವಸ್ಥೆಗಳನ್ನು ಜೀವನಿಗೆ ಕೊಡ್ತಾನೆ ಅಂತಕ್ಕಂಥ ಈ ಹೇಳೋ ಕಾಲಕ್ಕೆ ಈ ಭಗವಂತನನ್ನು ಒಂದು ಉಪಾಸನೆ ಮಾಡಲಿಕ್ಕೆ ಅಲ್ಲಿ ಉಪನಿಷತ್ತಿನಲ್ಲಿ ಒಂದು ವಿಶಿಷ್ಟವಾದ ಉಪದೇಶ ಉಂಟು. ಓಂಕಾರದ ಘಟಕವಾದ 3 ವರ್ಣಗಳುಂಟು, ಅಕಾರ, ಉಕಾರ, ಮಕಾರ ಅಂತ. ಆ ಒಂದೊಂದು ಅಕ್ಷರದಿಂದ ಈ 3 ರೂಪಗಳು ಪ್ರತಿಪಾದಿತವಾಗಿದೆ ಅಂತ. ಅದರಲ್ಲಿ ಜಾಗರತಿ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಮಾತ್ರ ಆಪ್ತೇ ಆದಿಮತ್ವಾತೆ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಏಂ ವೇದ. ಓಂಕಾರದಲ್ಲಿ ಘಟಕವಾದ ಅಕಾರದಿಂದ ಭಗವಂತ ವಾಚ್ಯ. ಯಾರು? ಜಾಗೃತಿ ಸ್ಥಾನ ವೈಶ್ವಾನರ, ನಮಗೆ ಜಾಗೃತಿ ಅವಸ್ಥೆಯಲ್ಲಿ ನಿಯಾಮಕನಾದ ವೈಶ್ವಾನರ ಭಗವಂತ ಅಕಾರದಿಂದ ವಾಚ್ಯ. ಯಾಕೆ ಅಂತಂದರೆ ಆಪ್ತೇಹೇ ಆದಿಮತ್ವಾತ್, ಈ ವೈಶ್ವಾನರನಿಗೆ ಸುಷುಪ್ತಿ ನಿಯಾಮಕನಾದ ತೈಜಸ ಮತ್ತು ಸ್ವಪ್ನ ನಿಯಾಮಕನಾದ ತೈಜಸ, ಸುಷುಪ್ತಿ ನಿಯಾಮಕನಾದ ಪ್ರಾಜ್ಞ, ಇವರಿಬ್ಬರೂ ಕಾರಣರಂತೆ, ಅವರಿಗೆ ಮೂಲರು. ಆದ್ದರಿಂದ ಅವನನ್ನು ಆದಿ ಅಂತ ಕರೀತಾರೆ. ಮತ್ತೆ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್, ಮನುಷ್ಯ ಜಾಗೃತನಾಗಿದ್ದಾಗ ಎಲ್ಲ ಇಂದ್ರಿಯಗಳನ್ನು, ಎಲ್ಲ ವಿಧವಾದ ಭೋಗಗಳನ್ನು ಭೋಗಿಸ್ಬೋದು. ಹಾಗಾಗಿ ಆಪ್ನೋತಿ, ಎಲ್ಲವನ್ನೂ ಹೊಂದುತ್ತಾನೆ ಅನ್ನೋ ದೃಷ್ಟಿಯಿಂದ ಹೀಗಾಗಿ ಭಗವಂತ ಜೀವರಿಗೆ ಹೊಂದಿಸ್ತಾನೆ. ಎಚ್ಚರದಲ್ಲಿ ಎಲ್ಲ ಇಂದ್ರಿಯಗಳೆಂದರೂ ಅನೇಕ ವಿಧವಾದ ಭೋಗಗಳನ್ನು, ಅವರವರ ಯೋಗ್ಯತಾನುಸಾರವಾದ ಭೋಗಗಳನ್ನು ಹೊಂದಿಸ್ತಾನೆ. ಆದ್ದರಿಂದ ಅವನನ್ನು ಅಕಾರದಿಂದ ಕರೆಯಲ್ಪಡ್ತಾರೆ ಅಂತ. ಸ್ವಪ್ನಸ್ಥಾನ ತೈಸಃ ಉಕಾರ ದ್ವಿತೀಯ ಮಾತ್ರ, ತೈಸನನ್ನು ಉಕಾರದಿಂದ ಪ್ರತಿಪಾದಿತವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಉತ್ಕರ್ಷಾತ್, ಮನುಷ್ಯನಿಗೆ ಬಾಹ್ಯ ಪದಾರ್ಥ ಸಂಸಾರದಿಂದ ಹೊರಬರತಕ್ಕಂಥದ್ದೇ ಅವನು ದೊಡ್ಡ ಅಂತಸ್ತು, ಉತ್ಕರ್ಷ, ಅದು ಏಳಿಗೆ. ಅದು ಹಾಗಾಗಿ ಸ್ವಪ್ನಾವಸ್ಥೆಯಲ್ಲಿ ಬಾಹ್ಯ ಇಂದ್ರಿಯಗಳಿಂದ ಯಾವುದೇ ಇರಬಾರತಕ್ಕಂಥ ಅವನಿಗೆ ಚೇಷ್ಟೆ ಇರಲ್ಲ. ಆದ್ದರಿಂದ ಸ್ವಲ್ಪ ಎತ್ತರಕ್ಕೆ ಬಂದ ಅವನು ಅಂತ. ಅದಕ್ಕೋಸ್ಕರ ಉತ್ಕರ್ಷದಿಂದ ಉತ್ಕರ್ಷ ಹೊಂದಿದ್ದಾನೆ. ಜೀವಿಗೆ ಸ್ವಪ್ನದನ್ನು ಕೊಟ್ಟ ಅಂದರೆ ಸ್ವಲ್ಪ ಉತ್ಕರ್ಷವನ್ನು ಭಗವಂತ ಕೊಟ್ಟ ಅಂತ. ಅಥವಾ ಉಭಯತ್ವಾದ್ವ, ಸಂಪೂರ್ಣವಾಗಿ ಸಂಸಾರದ ಬಂಧನದಿಂದ ಬಿಡುಗಡೆ ಹೊಂದಲ್ಲವ. ಯಾಕೆ ಅಂದರೆ ಮನಸ್ಸಿನ ಅಂತಃಕರಣದ ಒಂದು ಕಟ್ಟಿರ್ತದೆ, ಆದರೆ ಬಾಹ್ಯೇಂದ್ರಿಯಗಳ ಸಂಪರ್ಕ ಇರೋಲ್ಲ. ಉಭಯತ್ವಾತ್, ಅಂತಃಕರಣದಿಂದ ಜ್ಞಾನ ಇದ್ದರೂ ಕೂಡ ಬಾಹ್ಯೇಂದ್ರಿಯದಿಂದ ಅವನಿಗೆ ಯಾವುದೇ ಇರಬಾರತಕ್ಕಂಥ ಎಚ್ಚರ ಇರಲ್ಲ. ಆದ್ದರಿಂದ ಅವನನ್ನು ಎಂಬುದಾಗಿ ಉಭಯ ರೂಪವಾಗಿರ್ತಕ್ಕಂಥ ಅವನು ಅಂತ ಕರೀತಾರೆ. ಇನ್ನು ಸುಷುಪ್ತಸ್ಥಾನ ಪ್ರಾಜ್ಞ ಮಕಾರವಾಚ್ಯ, ಮಕಾರದಿಂದ ಪ್ರಾಜ್ಞಾಮುಖವಂತ ವಾಚ್ಯ. ಯಾಕೆಂದರೆ ಮಿನೋತಿ ಹವಾಯುಧಂ ಸರ್ವಮಪೀತಿ, ಆ ಭಗವಂತನಲ್ಲಿ ಆತ ಪೂರ್ಣವಾಗಿ ತನ್ನನ್ನು ಒಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ತನ್ನದಾಗಿರ್ತಕ್ಕಂಥ ಯಾವುದೇ ಬಾಹ್ಯ ಇಂದ್ರಿಯಗಳಿಂದ ಅವನಿಗೆ ಜ್ಞಾನ ಇಲ್ಲದೇನೆ ಭಗವಂತನಲ್ಲಿ ಅವನು ಬಹಳ ಸನ್ನಿಹಿತನಾಗಿ ಭಗವಂತ ಸನ್ನಿಹಿತಲ್ಲಿರೋದರಿಂದ ಅವನನ್ನು ಮಕಾರದಿಂದ ವಾಚ್ಯ ಎಂಬುದಾಗಿ. ಹೀಗೆ ಓಂಕಾರದಿಂದ ಈ 3 ಅವಸ್ಥೆಗಳ ನಿಯಾಮಕನಾದ ಭಗವಂತನನ್ನು ಓಂಕಾರದಿಂದ ಅನುಸಂಧಾನ ಮಾಡಿಕೊಳ್ಬಹುದು ಎಂಬುದಾಗಿ ನಮಗೆ ಉಪನಿಷತ್ತು ತಿಳಿಸಿದೆ. ಒಟ್ಟಿನಲ್ಲಿ ಜೀವಿಯ ಅಸ್ವಾತಂತ್ರ್ಯ ಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಈ 3 ಅವಸ್ಥೆಗಳು. ಆ 3 ಅವಸ್ಥೆಗಳಿಗೆ ಭಗವಂತನ 3 ರೂಪಗಳ ನಿಯಾಮಕ. ಜೊತೆಗೆ ಒಳಗಿರ್ತಕ್ಕಂಥ ಹಂಸನ ಭಗವಂತ ನಮ್ಮ ದೇಹದ ಯಾವ ಭಾಗದಲ್ಲಿ ಇದ್ದಾಗ ಈ ಅವಸ್ಥೆಗಳು ಬರ್ತದೆ, ಇದೆಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಈ 3 ಅವಸ್ಥೆ ಅನುಸಂಧಾನಕ್ಕೆ, ಜೀವಿಯ ಅಸ್ವಾತಂತ್ರ್ಯದ ಜ್ಞಾನಕ್ಕೆ, ಭಗವಂತ ನಿಯಾಮಕ ಅನ್ನತಕ್ಕಂಥ ಜ್ಞಾನಕ್ಕೆ ಪೂರಕವಾಗಿರತಕ್ಕಂಥದ್ದು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನು ಸಂಗ್ರಹ ಮಾಡಿ ದಾಸರು 2 ಪದಗಳಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ಯಥಾಮತಿ ಯಥಾ ಕಾಲದಲ್ಲಿ ತಿಳಿಸಿದ್ದೇನೆ. ಗುರುಗಳ ಅಂತರ್ಯಾಮಿಯಾದ, ಮುಖ್ಯ ಪ್ರಾಣ ಅಂತರ್ಯಾಮಿಯಾದ ಕೃಷ್ಣನ ಪಾದಾರವಿಂದಗಳಲ್ಲಿ ಈ ಸಣ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಕೃಷ್ಣಾರ್ಪಣ.